ದುಡಿದಡಲು ಸೇರುತ್ತಿದೆ ನಾನೀರೆಂದು ದುಡಿದಡಲು ಬೇಡುತ್ತಿದೆ ಅನ್ನ ನೀರೆಂದು ನಗುತ್ತಿದೆ ಅದ ಕಂಡು ಗೈಗೈಸಿ ನಗುವವಳು ಬೆಳಗಲಿ ಸುಜ್ಞಾನದ ದೀಪ ಬೆಳಗಲಿ ಸುಜ್ಞಾನದ ದೀಪ ಅದು ನಮ್ಮ ಬಾಳಿಗೆ ದಾರಿ ದೀಪ ಅದು ನಮ್ಮ ಬಾಳಿಗೆ ದಾರಿ ದೀಪ ದಾರಿ ದೀಪ ದಾರಿ ದೀಪ. ನಿನ್ನನ್ನೇ ನೀನು ಸುಟ್ಟುಕೊಂಡು ಅನ್ಯರಿಗೆ ಬೆಳಕನ್ನು ನೀಯುವ ಈ ನಿನ್ನ ಪರೋಪಕಾರ ಅದು ಎಷ್ಟು ಅನುಕರುಣೆಯಾಗಿದೆಯಲ್ಲವೇ. ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲದೆ ಹಿರಿಕಿರಿಯರೆಂಬ ತಾರತಮ್ಯವಿಲ್ಲದೆ ಸರ್ವರಿಗೂ ಸಮಾನ ಸುಪ್ರಕಾಶವನ್ನು ನೀಯುವ ಈ ನಿನ್ನ ಸಮತಾ ಭಾವ ಮನುಷ್ಯರೆಂದೆನಿಸಿಕೊಂಡ ನಾವಿನ್ನೂ ಅರಿತು ಅನುಸರಿಸಬೇಕಾಗಿದೆ. ಈ ನಿನ್ನ ತತ್ವ ಎಲ್ಲರಿಗೂ ತಿಳಿಯುವುದೇ ಕಷ್ಟ, ಬಹು ಕಷ್ಟ. ಯಾಕಮ್ಮ ಎಲ್ಲಿ ಹೊರಟಿ? ಅಪ್ಪ, ನರಸಮ್ಮನವರ ಹತ್ರ ಹೋಗಿ ಕೂಲಿ ಹಣವನ್ನು ಇಸ್ಕೊಂಡು ಬರ್ಬೇಕು ಅಂತ ಹೋಗ್ತಾ ಇದ್ದೆ. ಕತ್ತಲಾಗಿದೆ, ಮುಂಜಾನೆ ಇಸಿದುಕೊಂಡು ಬರುವಂತ ನಡಿಯಮ್ಮ. ಇಲ್ಲಪ್ಪ, ಅವರ ಹತ್ರ ಹೋಗಿ ಹಣವನ್ನು ತಂದ ಮೇಲೆ ಕಾಳು ತಂದು ಅಡಿಗೆ ಮಾಡಬೇಕು. ನಾನು ಬೇಗನೆ ಹೋಗಿ ಬರ್ತೀನಿ. ವಯಸ್ಸಿಗೆ ಬಂದ ಮಗಳ ಹೊಟ್ಟೆಯ ಪಾಡಿಗಾಗಿ ಕಂಡವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಬೇಕು. ನಿಜ, ಬಡ ಕುಟುಂಬದಲ್ಲಿ ಹುಟ್ಟಿದ ತಪ್ಪಿಗಾಗಿ ಹೆಣ್ಣಾದರೇನು ಗಂಡಾದರೇನು ಉಣ್ಣುವರೆಲ್ಲ ದುಡಿಯಲೇಬೇಕು. ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಇಲ್ಲ, ಮಕ್ಕಳನ್ನು ಹಡೆಯಬೇಕು, ಮದುವೆ ಅವರಿಗೆ ಮಾಡಬೇಕು. ಯಾಕೋ ಯಾವ ಕಡೆ ನೋಡ್ತಾ ಇದ್ದೆ? ತುಳಿಯುವ ದಾರಿಯನ್ನು ಬಿಟ್ಟು ಬೇರೆ ಯಾವ ಕಡೆಗೆ ನೋಡಲಿಲ್ಲವಮ್ಮ. ಅಮ್ಮ, ನಾನಂತೂ ವಯಸ್ಸೋದವ, ಮಂದ ಗಣ್ಣಿನವ, ಎಳೆ ಗಣ್ಣಿನವಳಾದ ನೀನಾದರೂ ಸ್ವಲ್ಪ ನೋಡಿಕೊಂಡು ಹೋಗಬಾರ್ದಿನಮ್ಮ. ವಯಸ್ಸಿಗೆ ಬಂದ ಮಕ್ಕಳು ಈಗೆಲ್ಲ ಅಜಾಗರೂಕತೆಯಿಂದ ತಿರುಗಾಡಬಾರ್ದಮ್ಮ. ಏನಂದೆ? ನನಗೆ ಉಪದೇಶ ಮಾಡ್ಲಿಕ್ಕೆ ಬರ್ತೇನೋ? ಈ ನಿನ್ನ ತತ್ವದ ಮಾತುಗಳು ನನಗೆ ಬೇಕಾಗಿಲ್ಲ. ಸರಿಯೋ ಆಚೆ ಅವಿವೇಕಿ. ಏನಿದು ನಿನ್ನ ವರ್ತನೆ? ನನ್ನ ತಂದೆಯಿಂದಾಗಿರೋ ಅಪರಾಧವಾದ್ರೂ ಏನು? ಇನ್ನು ಏನಾಗ್ಬೇಕೆ? ಇನ್ನು ಏನಾಗ್ಬೇಕು? ವಯಸ್ಸಿನ ಹುಡುಗಿಯರಿಗೆ ಡಿಕ್ಕಿ ಹೊಡಿತಾ ಇದ್ದಾನೆ ನಿಮ್ಮಪ್ಪ. ಅಪ್ಪ, ಹೌದೇನಪ್ಪ? ಹೌದಮ್ಮ, ಇವರು ಏನೇ ನುಡಿದರು ನುಡಿದಿದ್ದೇ ಸತ್ಯವಲ್ಲದೆ ಗತಿ ಇಲ್ಲವಮ್ಮ. ಯಾಕಂದ್ರೆ ಇವರು ಶ್ರೀಮಂತರಮ್ಮ, ಶ್ರೀಮಂತರು. ನಾವು ಶ್ರೀಮಂತರು, ಶ್ರೀಮಂತರ ಮನೆತನದಲ್ಲಿ ಹುಟ್ಟಿದ ಮಗಳು. ಅಷ್ಟೇ ಅಲ್ಲ, ಈ ಊರ ಸರಪಂಚರ ಮಗಳು. ನಾನು ಬರ್ತೀನಿ ಅಂದ ಮೇಲೆ ದಾರಿ ಬಿಟ್ಟು ನಿಲ್ಲಬೇಕಾದದ್ದು ನಿನ್ನ ಕರ್ತವ್ಯ. ಹೌದಮ್ಮ, ನಿಮ್ಮಂತ ಶ್ರೀಮಂತರು ಹಿಡಿದಿರೋ ದಾರಿನೇ ಬೇರೆ, ನಮ್ಮಂಥವರಿಗೆ ಒಗ್ಗೋ ದಾರಿ ಅಲ್ಲ ಅದು. ಗುಣವತಿ, ಹಾ ನೋಡು, ಇನ್ನು ಮುಂದಾದ್ರೂ ಈರಿನ ಹಣದ ಅಹಂಕಾರವನ್ನ ಬಿಟ್ಟು ಬಿಡು. ಹಣಕ್ಕಿಂತ ಗುಣವೇ ಮುಖ್ಯ. ಮೊದಲು ಅದನ್ನ ಗಳಿಸಿಕೋ. ಹಿಂದೆ ನಾವಿಬ್ಬರು ಕೂಡಿ ಕಲಿಯುವಾಗಲೇ ನಾನು ನಿನಗೆ ಇದರ ಬಗ್ಗೆ ಹೇಳಿದ್ದೆ. ನೋಡು, ಈರಿನ ಹಣದ ಜಂಬವನ್ನ ಇಲ್ಲಿಗೆ ಬಿಟ್ಟು ಬಿಡು ಅಂತ. ನೋಡು ಗುಣವತಿ, ಈ ನಿನ್ನ ತತ್ವದ ಉಪದೇಶ ನನಗೆ ಹೇಳಲು ಬರಬೇಡ. ಮೊದಲು ಯಾರಿಗೆ ಯಾವಾಗ ಹೇಗೆ ಗೌರವ ಕೊಡಬೇಕನ್ನೋದನ್ನ ನಿಮ್ಮಪ್ಪನಿಗೆ ಕಲಿಸು. ಕಲಿಸಿಕೊಡ್ತೀನಿ ಅಮ್ಮ. ಆದ್ರೆ
ನಮಗಿಂತಲೂ ಹಿರಿಯರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ಮೊದಲು ನೀನು ಕಲಿತುಕೋ. ನನ್ನ ದೃಷ್ಟಿಯಲ್ಲಿ ಕೂದಲು ಬೆಳ್ಳಗಾದವರೆಲ್ಲರೂ ಹಿರಿಯರಲ್ಲ. ಅಂದ್ರೆ ಅವರ ವಯೋಮಾನಕ್ಕೂ ಬೆಲೆ ಇಲ್ವೇ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ನಿಮ್ಮ ತಂದೆ ಕೆನ್ನಿಗೂ ನಾನು ಹೊಡೆಯಬೇಕಾಯ್ತಲ್ಲ. ಗುಣವತಿ, ನಿನಗೆ ಇಷ್ಟೊಂದು ಸೊಕ್ಕೇನೆ? ಸೊಕ್ಕು ಅದು ನಮ್ಮಂತ ಬಡವರಿಗೆ ಕನಸಿನಲ್ಲಿಯೂ ಬರಲೂಬಾರದು. ಸಣ್ಣ ಮಗಳು ತಿಳಿಯದೆ ಕಪಾಳಕ್ಕೆ ಹೊಡೆದರೆ ಏನಂಥ ಪ್ರಮಾದವಾಯಿತು? ನೋಡಮ್ಮ, ನೀನು ಕೂಸಿದ್ದಾಗ ತೊಟ್ಟಿಲಲ್ಲಿ ಆಡುವ ಅಲೆಗಳನ್ನು ಕಂಡು ನಿನಗೆ ಮುತ್ತಿಡಲು ಬಂದಾಗ ಈ ನಿನ್ನ ಪುಟ್ಟ ಕೈಗಳಿಂದ ನನ್ನ ಕಪಾಳಕ್ಕೆ ತಟ್ಟಿರಲಿಲ್ಲವೇನಮ್ಮ? ಹಾಗೆ ಇಂದು ರೂಪಾ ಕುಮಾರಿ ತಟ್ಟಿದ್ದಾಳೆ. ಏನಂಥ ಅಪರಾಧವಾಯಿತು? ಮಗು ರೂಪಾ, ಹೋಗಮ್ಮ, ಕತ್ತಲಲ್ಲಿ ಈಗೆಲ್ಲ ತಿರುಗಾಡಬಾರದು. ಹೋಗ್ತೀನಿ, ಮುಂದೆ ಮತ್ತೆ ಬರ್ತೀನಿ. ನಿನ್ನ ಮುಂದೆ ನೋಡ್ಕೊಳ್ತೀನಿ ಲೇ ಗುಣವತಿ. ಹಣದ ಅಹಂಕಾರದಲ್ಲಿ ನೀನೇನು ಸಾಧಿಸುವೆಯೋ ನಾನು ನೋಡ್ತೀನಿ. ಗುಣ, ಏನು ಮಾಡಿದೆಯಮ್ಮ ನೀನಿದನ್ನು? ಅವರಿಗೆಲ್ಲ ಹೀಗೆ ಮಾತನಾಡಬಾರ್ದಾಗಿತ್ತಮ್ಮ. ಯಾಕಂದರೆ ನಾವು ಅವರ ಆಶ್ರಯದಲ್ಲೇ ಬಾಳುವರು. ರೂಪ ಹಾಗೆ ಹೋಗಿ ತನ್ನ ತಂದೆಯವರ ಮುಂದೆ ಇಲ್ಲದನ್ನು ಸುಳ್ಳು ಕೂಡಿಸಿ ವಿಪರೀತ ಮಾಡಿ ಹೇಳಿಬಿಟ್ಟರೆ ಇದ್ದ ನೌಕರಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇವನು ನಿಜವಿದೆಯಪ್ಪ, ಆದ್ರೆ ಏನ್ ಮಾಡ್ಲಿ? ಹಿಂದು ಮುಂದು ಯೋಚನೆ ಮಾಡದೆ ಊರಿಗೆ ಇವಳವನು ನಿರ್ಭೀತಿಯಿಂದ ನಾನು ಮಾತಾಡಿಬಿಟ್ಟೆ. ಅದು ಅಲ್ಲದೆ ಈ ನಿಮ್ಮ ಕಪಾಳಕ್ಕೆ ಬಿದ್ದಿರೋ ಆ ಏಟು ನನ್ನ ಹೃದಯಕ್ಕೆ ತಾಗಿತ್ತು ಅಪ್ಪ. ಅದಕ್ಕೆ ದುಡುಕಿಬಿಟ್ಟೆ. ಮುಂದೆ ಏನು ಮಾಡುವಳೋ ಏನೋ. ಹೋಗಲಿ ಬಿಡಮ್ಮ, ನಾನೇ ಅವರ ಮನೆಗೆ ಹೋಗಿ ಸರ್ಪಂಚರನ್ನು ಕಂಡು ಮಾತನಾಡಿದ್ದು ತಪ್ಪಾಯಿತು, ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಎಂದು ಕ್ಷಮೆ ಕೇಳಿ ಬರುತ್ತೇನೆ. ನೀನು ಮನೆಗೆ ನಡೆಯಮ್ಮ. ಅಪ್ಪ ಇರಲಿ, ನಡೆಯಮ್ಮ, ನಾನು ಇಷ್ಟರಲ್ಲೇ ಬರುತ್ತೇನೆ. ಸರಿ. ಅಯ್ಯೋ ಗುಣವೇ, ಈ ರೀತಿ ಆಯ್ತೇ ನಿನ್ನ ಸ್ಥಿತಿ? ಹಣದ ಹಿರಿಮೆಗೆ ನೀನು ಶರಣು ಹೋಗಬೇಕಾಯಿತೆ. ಅಷ್ಟೇ ಅಲ್ಲ, ಗುಣವು ಸಸಿಯಂತೆ ಬೆಳೆಯುತ್ತಿದೆ, ಆದರೆ ಹಣ ಅದನ್ನು ಪಶುವಾಗಿ ತಿಂದು ತೇಗುತ್ತಿದೆ. ವಿಚಿತ್ರವಾಗಿದೆ ಈ ಜೀವನ ಚರಿತ್ರೆ. ಅಕ್ಕ, ಯಾಕಕ್ಕ ಉಸಿರ್ಗರ್ದೆ? ಹಣದ ಪ್ರಭಾವ ಹಾಗೂ ಈ ಪ್ರಪಂಚದಲ್ಲಿ ಗುಣದ ಅಭಾವವನ್ನು ಕಂಡು ಉಸಿರುಗರಲೇಬೇಕಾಗಿದೆಯಲ್ಲ. ಅಂದರೇನಕ್ಕ ನಿನ್ನ ಮಾತಿನ ಅರ್ಥ? ಏನಿಲ್ಲ, ಇದೀಗ ಹಣವಂತರ ಮಗಳಾದ ಆ ರೂಪ ನನ್ನ ತಂದೆ ಕೆನ್ನೆಗೆ ಕೊಟ್ಟಂತ ಏಟು. ರೂಪ ಅಪ್ಪನಿಗೆ ಹೊಡೆದಳೆ. ಕಾರಣ? ಅದೊಂದು ದೊಡ್ಡ ವಿಷಯವೇ ಇದೆ. ಹಿಂದೊಮ್ಮೆ ನಾವಿಬ್ಬರು ಕೂಡಿ ಕಲಿಯುವಾಗ ನಮ್ಮಿಬ್ಬರ ಮಧ್ಯೆ ಒಂದು ಚರ್ಚಾಕೂಟ ಆರಂಭವಾಗಿತ್ತು. ಚರ್ಚಾಕೂಟನ? ಯಾವ ವಿಷಯವಾಗಿ? ನೋಡು, ಜೀವನದಲ್ಲಿ ಹಣ ಮುಖ್ಯವೋ ಅಥವಾ ಗುಣ ಮುಖ್ಯವೋ ಎನ್ನುವ ವಿಷಯದ ಬಗ್ಗೆ ನಾವಿಬ್ಬರು ಮಾತನಾಡಬೇಕಾಗಿತ್ತು. ಸರಿ, ಮುಂದೇನಾಯ್ತಕ್ಕ? ನಾನು ಗುಣವೇ ಮುಖ್ಯ ಅಂತ ವಾದಿಸಿದೆ. ಜೀವನದಲ್ಲಿ ಎಲ್ಲರೂ ಗುಣವನ್ನೇ ಸಾಧಿಸಬೇಕು ಅಂತ ಹೇಳಿದೆ. ಆದ್ರೆ ಈ ರೂಪ ಗುಣಕ್ಕಿಂತ ಹಣವೇ ಮುಖ್ಯ ಅಂತ ವಾದಿಸಿದಳು. ಹೌದಮ್ಮ, ಅವತ್ತು ಅಂದು ನಡೆದಿರೋ ಆ ಚರ್ಚಾಕೂಟದಲ್ಲಿ ಅವಳಿಗೆ ಸೋಲಾಯಿತು. ಎಲ್ಲರೂ ನನ್ನ ಭಾಷಣವನ್ನೇ ಮೆಚ್ಚಿಕೊಂಡರು. ಇನ್ನು ಅಧ್ಯಕ್ಷಣಿಯವರು ನನ್ನ ಕೊರಳಿಗೆ ಹೂಮಾಲೆಯನ್ನು ಹಾಕಿ ಅಭಿನಂದಿಸಿದರು. ಜನರು ಚಪ್ಪಾಳಿನ ತಟ್ಟಿದರು. ಅವಳನ್ನು ನೋಡಿ ಎಲ್ಲರೂ ಅಪಹಾಸ್ಯದ ನಗು ನಕ್ಕರು. ಅವತ್ತಿನಿಂದ ಅವಳು ನನ್ನ ಮೇಲೆ ಸೆಡನ ಸಾಧಿಸ್ತಾ ಇದ್ದಾಳೆ. ಇದೇನು ಅಂದಿನ ಚರ್ಚಾಕೂಟದ ಛಲವನ್ನು ಇಂದಿನವರೆಗೂ ಸಾಧಿಸುವುದೇ? ಹೌದಮ್ಮ, ಒಂದು ದಿನವಾದರೂ ಅವಳ ಹಣದ ಮುಂದೆ ನಾನು ಸೋಲದ ಹೊರತು ಅವಳ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಹೋಗ್ಲಿ ಬಿಡಕ್ಕ, ಅವಳು ಯಾವುದಾದ್ರೂ ಛಲವನ್ನು ಇಟ್ಟುಕೊಳ್ಳಲಿ.
ನಿನಗಾದ್ರೂ ಏಕೆ ಬೇಕಕ್ಕ ಈ ಹಠ? ಅವಳ ಹಣವೇ ಹೆಚ್ಚೆಂದು ಹೇಳಿಬಿಡು. ಅವಳಾದ್ರೂ ಸಮಾಧಾನ ಪಡ್ಕೊಳ್ಳಿ. ಸಾಕ್ ಸುಮ್ನಿರಿ. ಗುಣಕ್ಕಿಂತ ಹಣವೇ ಮುಖ್ಯ ಅಂತ ಹೇಳೋ ಈರಿನ ಉಪದೇಶ ನನ್ನ ಮುಂದೆ ಹೇಳ್ಬೇಡ. ನೋಡು ಮಾಲ, ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತಾಪತ್ರಯ ಬರಲಿ, ಯಾವುದೇ ಕಾಲಕ್ಕೂ ನಮ್ಮ ಗುಣವನ್ನ ಕಳೆದುಕೊಂಡು ಬದುಕಬಾರದು. ಅಂಥ ಬದುಕು ಬಾಳುವುದಕ್ಕಿಂತ ಸತ್ತು ಹೋಗುವುದು ಎಷ್ಟೋ ಮೇಲು. ನೋಡು, ಗುಣಕ್ಕಿಂತ ಹಣವೇ ಮುಖ್ಯ ಅಂತ ನೀನು ನನಗೆ ಹೇಳಿಕೊಡ್ಬೇಡ. ಆ ಮನೆಗೆ ಹೋಗೋಣ. ಅಕ್ಕ, ತಪ್ಪಾಯ್ತು ಬಿಡಕ್ಕ. ನಡಿ ಮನೆಗೆ. ಇಷ್ಟಿದೆ ನೋಡಿ ಅವಳ ಸಮಾಚಾರ. ಹೋಗ್ಲಿ ಬಿಡು ರೂಪ, ಇದು ಇಷ್ಟಕ್ಕಾಗಿ ಹಠ ತೊಟ್ಟು ನಿಲ್ಲುವುದೇ? ನೋಡಿ ಕರ್ಮವೀರ, ಅಂದು ತುಂಬಿದ ಸಭೆಯಲ್ಲಿ ನನಗಾದ ಅವಮಾನ ಅಪಮಾನ ಇಂದಿಗೂ ನನಗೆ ಮರೆಯಲು ಅಸಾಧ್ಯ. ಆ ಗುಣವತಿ ಯಾವಾಗ ಗುಣಕ್ಕೆ ಸೋಲನ್ನಪ್ಪಿ ಹಣಕ್ಕೆ ತಲೆ ಬಾಗುವವರೆಗೂ ಈ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನೋಡು ರೂಪ, ಕಣ್ಣಿಗೆ ಕಾಣುವುದನ್ನು ಕನ್ನಡಿಯಲ್ಲಿ ನೋಡಬೇಕೆ? ಹಣವಿಲ್ಲದೆ ಬರೀ ಗುಣ ಸಂಪಾದಿಸಿದರೆ ಒಂದಲ್ಲ ಒಂದು ದಿನ ಅವಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಗುಣವತಿ ಎಂದಿದ್ದರೂ ನಿನಗೆ ಸೋಲು ಒಪ್ಪಲೇಬೇಕು. ಸರಿ, ಹಾಗಾದ್ರೆ ಇವತ್ತೇ ನನ್ನ ಜೊತೆಗೆ ಬಂದು ನಮ್ಮ ಮನೆಯಲ್ಲಿ ಟಿಫನ್ ಮಾಡಿಕೊಂಡು ಆಮೇಲೆ ನೀವು ಹೋಗುವಿರಂತೆ. ನಡೆಯಿರಿ. ಅಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮಪ್ಪ? ಅಯ್ಯೋ, ನಮ್ಮ ಅಪ್ಪನಿಗೆ ನೀವೇ ಹಾಕ್ರಿ ಇಷ್ಟೊಂದು ಹೆದರ್ತಾ ಇದ್ದೀರಾ? ಅವ್ರ ಮಗಳಾದ ನಾನೇ ನಿಮ್ಮ ಕೈ ಹಿಡಿದು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀನಿ. ನೀ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ನಡೀರಿ, ಹೋಗೋಣ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಸಲ್ಗತಿಯೇ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಸಲ್ಗತಿ. ಈ ಬಾಳಬಲ್ಲಿಗೆ ನೀನಾದ ಕಾಣಿಕೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಸಲ್ಗತೆ. ನನಗಾಗಿ ಆ ದೈವ ನಿನ್ನ ಪಡೆದ ನಲ್ಲಿನಲ್ಲಿ, ನನಗಾಗಿ ಆ ದೈವ ನಿನ್ನ ಪಡೆದ ನಲ್ಲಿನಲ್ಲಿ. ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿ ಕಾಳಿದಾಸ
ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಸಂಗಾತಿ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಸಂಗಾತಿ ಹೇ ಲ 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 ದಯ್ಯ ದಯ್ಯ ಎಲ್ಲಿದೆ ದಯ್ಯ ದ್ವಯದ ಲಯವಾಗುತ್ತದೆ ಬಲಿಷ್ಠರ ಯುಗದಲ್ಲಿ ಕಪಾಳಕ್ಕೆ ಹೊಡಿಸಿಕೊಂಡು ಕ್ಷಮೆ ಕೇಳಿದರೂ ದ್ವಯ ಬುದ್ಧಿ ಹುಟ್ಟಿತೆ ಆ ಸಂವತ್ಸರಿ. ಮಗಳ ಮಾತು ಕೇಳಿ ನೌಕರಿಯನ್ನೇ ಕಸಿದುಕೊಂಡು ಬಿಟ್ರು ಅಂದಾಗ ಎಲ್ಲಿದೆ ದಯ ಬಡವತ ಭೂಮಿಯ ಮೇಲೆ ಬಾಳಬೇಕಾದರೆ ಬಲವಾದ ತಾಪತ್ರೆಯ ತೊಂದರೆಗಳಿಂದಲೇ ಬಾಳಬೇಕನ್ನುವಂತಿದ್ದರೆ ಬಾಳುವುದೇ ಅನವಶ್ಯ. ನಾನು ಸತ್ತ ನಂತರ ಅವರ ದೈವದಲ್ಲಿ ಇದ್ದಂತೆ ಆಗಲಿ. ಹುಟ್ಟಿಸಿದ ಮಕ್ಕಳ ಹಣೆ ಬರ ಯಾವ ತಂದೆ ತಾ ಬರೆದಿದ್ದಾನೆ ಅವರ ಹೊಟ್ಟಿಗೆ ಅನ್ನ ಹಾಕುವ ತ್ರಾಣಸ ನಾನು ಕಳೆದುಕೊಂಡಾಗ ಇನ್ನೇಕೆ ಈ ಬದುಕು? ವಿಶ್ವಕ್ಕೆ ತಂದೆ ಎನಿಸಿಕೊಂಡ ಆ ದೇವರೇ ಕಣ್ಣು ಮುಚ್ಚಿಕೊಂಡು ಕುಳಿತಿರುವಾಗ ಎರಡು ಮಕ್ಕಳಿಗೆ ತಂದೆ ಎನಿಸಿಕೊಂಡ ನಾನೇಕೆ ಕಣ್ಣು ಮುಚ್ಚಬಾರದು? ನಿಜ, ಈ ಲೋಕದ ಋಣ ತೀರಬೇಕೆಂದು ಸಿದ್ಧನಾದ ಮೇಲೆ ನನಗಿಂದ್ಯಾವ ವಿಚಾರಗಳು ಬೇಡ. ಆತ್ಮಹತ್ಯೆ ಆತ್ಮಹತ್ಯೆ ಆತ್ಮಹತ್ಯೆ. ತಾವು ಶ್ರೀಮಂತರು, ಬರೀ ಹಣದಿಂದ ಮಾತ್ರ, ಗುಣದ ಸಂಪತ್ತಿನಿಂದ ಇನ್ನೂ ಬಡವನಾಗಿ ಇದ್ದೇನೆ ಯಜಮಾನ್ರೆ. ಅಯ್ಯೋ ನನ್ನಪ್ಪ, ನೀವು ಬುದ್ಧಿವಂತರಪ್ಪ, ಬುದ್ಧಿವಂತರು. ನಮ್ಮನ್ನು ಏತಕ್ಕಾಗಿ ಬದುಕಿಸಿದರು? ಸದ್ಯ ನಿಮ್ಮ ಸಾವಿಗೆ ಆ ದೇವರ ಒಪ್ಪಿಗೆ ಇರಲಿಕ್ಕಿಲ್ಲ ಅಂತ ನನ್ನಿಂದ ತಡೆಗಟ್ಟಿಸಿದರು. ದೇವರು 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 ಜೀವಿಸುವುದಕ್ಕಾಗಿ ಹುಟ್ಟಿಸಿ ಕಳಿಸಿದ ಆ ದೇವರು ಅವನ ಆಜ್ಞೆ ಇಲ್ಲದೆ ನಾವಾಗೆ ಸಾವನ್ನು ಸ್ವಾಗತಿಸುವುದೆಂದರೆ ಅವನ ಆಜ್ಞೆ ಉಲ್ಲಂಘನೆ ಮಾಡಿದಂತೆ ಯಜಮಾನಿ. ದೇವರು 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 ಎಲ್ಲಿದ್ದಾನೆ ಆ ಚಾಂಡಾಲ ದೇವರು? ಮೂಢ ಭಾವಕರಾದ ನಾವು, ನಮ್ಮ ಕಾಲದ ಜನ, ಆ ಅಶೀರರ ಶಕ್ತಿ ಮೇಲೆ ಭಕ್ತಿಯನ್ನಿಟ್ಟು ಅದನ್ನೇ ನಂಬಿಕೊಂಡು ಕೊಡಬಾರದ ಕಷ್ಟಪಟ್ಟೆವು. ಅನುಭವಿಸಬಾರದನ್ನೆಲ್ಲ ನಾವು ಅನುಭವಿಸಿದೆವು. ನಿಮಗೆ ಯಾಕ್ರಪ್ಪ ಈ ಹಾಳಾದ ದೇವರನ್ನು ಹುಚ್ಚು? ನವಯುಗದ ತರುಣರಾದ ನೀವು
ನೀವಾದ್ರೂ ಇನ್ನು ಮೇಲೆ ಜಾಣರಾಗಿ ಕಾಲಮಾನಕ್ಕೆ ಹೊಂದಿಕೊಂಡು ಹೋಗಬೇಕರಪ್ಪ. ದೈವ, ದೇವರು, ಧರ್ಮ ಅಂತ ಕುಳಿತರೆ ಬಲವುಳ್ಳವರನ್ನು ಸುಖದ ತೊಟ್ಟಿಲಲ್ಲಿ ತೂಗುವ ಈ ಸಮಾಜ ಬಲ ಕಳೆದುಕೊಂಡವರನ್ನು ರಸಾತಲಕ್ಕೆ ಮೆಟ್ಟ ಹತ್ತಿದೆ ಅಂದಾಗ ಎಲ್ಲಿದ್ದಾನೆ ಆ ಚಾಂಡಾಲ ದೇವರು? ಪಾಪ, ಬಲವಾಗಿ ನೊಂದು ಬಿಟ್ಟಿದ್ದೀರಿ ನೀವು. ಹೋಗಲಿ, ಈಗ ನಿಮಗೆ ಬಂದಿರುವ ವಿಪತ್ತಾದರೂ ಏನು ನನಗೂ ಸ್ವಲ್ಪ ಹೇಳಿ. ಯಾರಿಗೆ ಹೇಳಿ ಏನು ಪ್ರಯೋಜನ? ನನ್ನಿಂದ ಸಾಧ್ಯವಾದರೆ ಖಂಡಿತ ಪರಿಹಾರ ಮಾಡಬಲ್ಲೆ. ಹಾಗಾದರೆ ಕೇಳಿ, ನನಗೆ ಬದುಕುವುದಕ್ಕಾಗಿ ಒಂದು ದಾರಿ ತೋರಿಸಿಕೊಡಿ, ದುಡಿಸಿಕೊಂಡು ಸಂಬಳ ಕೊಡಿ. ಅಂದರೆ ತಮಗೀಗ ದುಡಿಮೆ ಬೇಕಾಗಿದೆ. ಜೀವನಾಧಾರವಾದ ಪಂಚಾಯತಿ ನೌಕರಿಯನ್ನೇ ಕಳೆದುಕೊಂಡಿದ್ದೇನೆ. ಬದುಕುವುದಕ್ಕಾಗಿ ಒಂದು ಸಾಧನೆ ಬೇಕಾಗಿದೆ. ಕೊಡಿ ನನ್ನಪ್ಪ, ಸಣ್ಣದೊಂದು ನೌಕರಿ ಕೊಡಿ. ಸಾಧ್ಯವಾಗದಿದ್ದರೆ ನನಗೆ ಸಾಯಲು ಅನುಮತಿ ಕೊಡಿ. ನೀ ಎಷ್ಟೇ ಕಷ್ಟಪಟ್ಟು ಬದುಕಿಸಿದರೂ ನಾನು ಸಾಯುವುದೇ ಖಂಡಿತ. ಯಜಮಾನ್, ಈಗೆಲ್ಲ ಮಾತನಾಡಬೇಡಿ. ನಿಮಗೆ ನೌಕರಿ ತಾನೇ, ನಾನು ಕೊಡುತ್ತೇನೆ. ಸದ್ಯ ನಮ್ಮ ಅಂಗಡಿಯಲ್ಲಿ ಕ್ಲರ್ಕ್ ಜಾಗೆ ನೋಡಿಕೊಂಡು ಇದ್ದು ಬಿಡಿ. ಬಾಪೂಜಿ, ನಿಜ ಯಜಮಾನ್. ಬಾಪೂಜಿ, ನಾಳೆಗೆನೆ ನಮ್ಮ ಅಂಗಡಿಗೆ ಬಂದು ಬಿಡಿ. ಈ ನೌಕರಿ ನಿಮಗೆ ಒಪ್ಪಿಗೆ? ಬಾಪೂಜಿ, ಕರೆದು ಮೃಷ್ಟಾನ್ನ ನೀಡಿದರೆ ತೊರೆದು ಹೋಗಬಹುದೇ ಭಿಕ್ಷುಕ? ಬದುಕಿನಲ್ಲಿ ನಿರಾಶೆ ಪಟ್ಟ ನನಗೆ ಬದುಕಲು ಅವಕಾಶ ಮಾಡಿಕೊಟ್ಟಿರುವಿರಿ. ಬಲವಾದ ಆಶ್ರಯವನ್ನೇ ತೋರಿಸಿರುವಿರಿ. ಈ ನಿಮ್ಮ ಉಪಕಾರ. ಯಜಮಾನ್, ಚೇಚಿ, ಹಾಗೆಲ್ಲ ಮಾತನಾಡಬೇಡಿ. ನಡೆಯಿರಿ, ಇನ್ನು ಮನೆಗೆ ಹೋಗೋಣ. ಬಾಪೂಜಿ, ನಾನು ಹೋಗುತ್ತೇನೆ. ತಾವು ಎಲ್ಲಿಗೆ ಹೋಗಬೇಕಾಗಿದೆ ಅಲ್ಲಿಗೆ ಹೋಗಿ ಬನ್ನಿ. ನೋನು ನಿಮ್ಮನ್ನು ಮನೆಗೆ ಮುಟ್ಟಿಸಿಯೇ ಬಿಡುತ್ತೇನೆ. ನಡೀರಪ್ಪ, ನಡಿ. ಯಜಮಾನ್ರೆ, ನಾಳೆನೇ ನಮ್ಮ ಅಂಗಡಿಗೆ ಬಂದು ಬಿಡಿ. ಆಗಲೇ ಆಗಲಿ. ಊಟ ಮಾಡದೆ ಎಲ್ಲಿಗೆ ಹೋಗಿದೆಯಪ್ಪ? ಹಸಿವೆ ಆಗಿಲ್ಲವೇ ನಿನಗೆ? ಇಂದು ನನ್ನ ಹೊಟ್ಟೆನೇ ತುಂಬಿ ಹೋಯಿತಮ್ಮ. ಈ ಕರುಣಾಳಗಳ ಅಭಯದ ನುಡಿ ಕೇಳಿ ನನ್ನ ಹೊಟ್ಟೆ ಪೂರ್ತಿ ತುಂಬಿತಮ್ಮ. ಯಾರಪ್ಪ ಇವರು? ಏನಮ್ಮ ಹೀಗೆ ಕೇಳಿದರೆ? ಇವರು ಬಾಪೂಜಿ ಅವರಲ್ಲವೇ? ನಮ್ಮ ಸಾವುಕಾರ ರವಿಚಂದ್ರಪ್ಪನವರ ಸಹೋದರರು. ಇಷ್ಟು ದಿನ ಕಲಿಯುವುದಕ್ಕೆ ಇವರು ಬೆಂಗಳೂರಿನಲ್ಲಿದ್ರಮ್ಮ. ಹೌದೇ? ಇವರು ನನಗೆ ಸಿಗ್ಲೇ ಇಲ್ಲ. ನಮಸ್ಕಾರ ಮಾಡಮ್ಮ, ಹಾಗೆ ನಿಂತು ಬಿಟ್ಟಿಯಲ್ಲ. ನಮಸ್ಕಾರ. ನಮಸ್ಕಾರ ಯಜಮಾನ್ರಿ. ಇವಳು? ಅಯ್ಯೋ, ಇವಳು ನನ್ನ ಕಿರಿಯ ಮಗಳು ಮಾಲತಿ ಅಲ್ಲವೇ? ಎಷ್ಟು ಬೇಗ ಬೆಳೆದು ದೊಡ್ಡವಳಾಗಿ ಬಿಟ್ಟಿದ್ದಾಳೆ. ನನಗೆ ಸ್ವಲ್ಪನೂ ಗುರ್ತೇ ಸಿಗಲಿಲ್ಲ. ಚಿಕ್ಕವಳಿದ್ದಾಗ ಹಾಲು ಕೊಡುವುದಕ್ಕೆಂದು ನಮ್ಮ ಮನೆಗೆ ಬರುತ್ತಿದ್ದಳು. ಹೋಗಲಿ, ಮದುವೆ? ಮದುವೆ ಈ ಸ್ಥಿತಿಯಲ್ಲಿ ಒಡಲು ತುಂಬುವುದೇ ಕಷ್ಟವಾದಾಗ ಅಳಿಯನ ಕೈ ತುಂಬುವುದೆಲ್ಲಿಂದ? ಕೈ ತುಂಬ ಕೊಡದಿದ್ದರೆ ಮಕ್ಕಳಿಗೆ ಮಾಂಗಲ್ಯ ಲಭಿಸುವುದೆಲ್ಲಿಂದ? ಈಗ ನನ್ನ ಹಿರಿಯ ಮಗಳು ಗುಣವತಿ ಒಂದು ಮಗುವಿನ ತಾಯಿಯಾಗುವ ವಯಸ್ಸಿಗೆ ಬಂದರೂ ಕೊರಳಿಗೆ ಮಾಂಗಲ್ಯವಿಲ್ಲ. ಇಂಥ ದೌರ್ಭಾಗ್ಯ ಜೀವನ ಬಾಪೂಜಿ ನಮ್ಮದು. ನಿಜ ಯಜಮಾನ್ರೆ, ಬಡ ಕುಟುಂಬದಲ್ಲಿ ಹುಟ್ಟಿದ ಕನ್ಯೆಯರು ಎಷ್ಟೇ ರೂಪವಂತರಿರಲಿ, ಎಷ್ಟೇ ಸದ್ಗುಣಿಗಳಾಗಿರಲಿ, ಹಣೆಗೆ ಕುಂಕುಮ ಪಡೆಯಬೇಕೆಂದರೆ ಕಣ್ಣೀರಿನ ಕಾಲುವೆಯನ್ನೇ ಹರಿಸಬೇಕಾಗುತ್ತದೆ. ನೀವೇನು ಚಿಂತೆ ಮಾಡಬೇಡಿ. ಇವಳ ಮದುವೆಗಾಗಿ ನಾನು ಸ್ವಲ್ಪ ಪ್ರಯತ್ನ ಮಾಡುತ್ತೇನೆ. ಬಾಪೂಜಿ, ಆ ದೇವರು ನಿನಗೆ ಎಂಥ ಕರುಣೆಯ ಹೃದಯ ಕೊಟ್ಟು ಬಿಟ್ಟಿದ್ದಾನೆ ಬಾಪೂಜಿ. ಇರಲಿ, ಸದ್ಯ ಮನೆಗೆ ನಡೆಯಿರಿ. ಊಟ ಮಾಡಿಕೊಂಡು ನಿಶ್ಚಿಂತೆಯಿಂದ ಮಲಗಿಬಿಡಿ. ಯಾವುದಕ್ಕೂ ಯೋಚನೆ ಮಾಡಬೇಡಿ. ಮಾಲಾ, ಕರೆದುಕೊಂಡು ಹೋಗು. ನಡೆಯಪ್ಪ. ಹಾ, ನಡಿಯಮ್ಮ. ಅಪ್ಪ, ಅವರನ್ನು ಊಟ ಮಾಡುವುದಕ್ಕೆ ಕರೆಯಬೇಕಾಗಿತ್ತು. ಹಾ, ನೀನೇ ಕರಿಯಮ್ಮ. ಬರುತ್ತೇನೆ. ಖಂಡಿತ ನಿಮ್ಮ ಮನೆಗೆ ತಪ್ಪದೆ ಬಂದು ಊಟ ಮಾಡಿಕೊಂಡು ಹೋಗುತ್ತೇನೆ.
ನೀವಿನ್ನು ನಡಿ. ಬಾಪು, ಯಾಕೋ ಹಾಲಪ್ಪನ ಜೊತೆಗೆ ಬಹಳ ಹೊತ್ತು ಮಾತಾಡ್ತಾ ಇದ್ದಿ. ಹೌದಣ್ಣ. ಅವನ ಮನೆಯಲ್ಲಿರುವ ಇಬ್ಬರು ಹುಡುಗಿಯರಲ್ಲಿ ಯಾವಳಾದರೊಬ್ಬಳನ್ನ ಮನಸ್ಸು ಹೊತ್ತು ಮೆಚ್ಚಿಕೊಂಡಿರುವೆ ಏನು ಮತ್ತೆ? ಹೌದಣ್ಣ. ನಿನ್ನ ತಲೆ ಸರಿ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡಿಸಿಕೋ. ಹಂಸ ತೂಲಿಕಾ ತಲ್ಪದ ಮೇಲೆ ಹೊರಗುವುದನ್ನು ಬಿಟ್ಟು ತಾಪತ್ರೆಯ ತಟ್ಟನ್ನು ಆಚಿಸಿದೆಯಾ? ಅಣ್ಣ, ಸ್ಥಿತಿವಂತರೆನಿಸಿಕೊಂಡ ನಾವು, ನಮ್ಮಂಥವರು ಇಂಥ ಬಡವರ ಮಕ್ಕಳನ್ನೇ ಮೆಚ್ಚಬೇಕಣ್ಣ. ನೀನು ಹಿರಿಯವಳನ್ನು ಮೆಚ್ಚಿ ಮದುವೆಯಾಗಲು ಸಿದ್ಧನಾದರೆ ಅವಳ ತಂಗಿ ಈ ನಿನ್ನ ತಮ್ಮನಿಗಿರಲಿ. ನಿನ್ನ ತಲೆ ಸರಿ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡಿಸ್ಕೋ. ಇಂಥ ದರಿದ್ರರನ್ನು ಹೋಗಲಿ ಬಿಡಣ್ಣ ವಿಷಯ. ಅಣ್ಣ, ಸದ್ಯ ನಮ್ಮ ಅಂಗಡಿಗೆ ಒಬ್ಬ ಗುಮಾಸ್ತನಾದರೆ ಒಳ್ಳೆಯದಲ್ಲವೇ? ಪಾಪ, ನೀವೊಬ್ಬರೇ ಏಕೆ ಇಷ್ಟೊಂದು ಶ್ರಮ ಪಡುತ್ತಿರುವಿರಿ? ಹೌದು, ಆದರೆ ಗುಮಾಸ್ತರಿಗೆ ಸಂಬಳ ಕೊಡುವಷ್ಟು ಲಾಭ ಗಿಟ್ಟಬೇಕಲ್ಲ ಈ ವ್ಯಾಪಾರದಲ್ಲಿ. ಅದರಲ್ಲಿಯೂ ಈ ಹಂಗಾಮಿ ಅಂಗಡಿಕಾರರು ದಾಳಿತರ ಹತ್ತಿದ್ದಾರೆ. ಸಾಲದೆ 106 ಟ್ಯಾಕ್ಸ್ಗಳೂ ಬೇರೆ. ಛೇ ಛೇ, ಹಾಗೆನ್ನ ಬೇಡಣ್ಣ. ಪಾಪ, ಹಾಲಪ್ಪ ಪಂಚಾಯಿತಿ ನೌಕರಿಯನ್ನು ಕಳೆದುಕೊಂಡು ತುಂಬಾ ತೊಂದರೆಗೆ ಸಿಲುಕಿದ್ದಾನೆ. ಓಹೋ, ಇದಕ್ಕಾಗಿ ಅಲ್ಲವೇ ಗುಮಾಸ್ತರ ವಿಚಾರ ನಿನ್ನ ತಲೆಯಲ್ಲಿ ಬಂದದ್ದು? ನನಗನಿಸಿತ್ತು ಯಾರಾದರೂ ನಿರ್ದೋಷಿಗಳು ನಿನಗೆ ಭೇಟಿಯಾಗಿರಬೇಕು ಅಂತ. ಏನಣ್ಣ ನಿನ್ನ ಮಾತು? ಆಗಲೇ ನಡೆಯುತ್ತಮ್ಮ, ನಿನ್ನ ಮನಸ್ಸಿಗೆ ಬಂದ ಮೇಲೆ ನಾನೇಕೆ ಬೇಡವನ್ನಲಿ. ನಾಳೆಗೆ ಹಾಲಪ್ಪನನ್ನು ಕರೆದುಕೊಂಡೇ ಬಂದು ಬಿಡು. ಅಣ್ಣ, ನೀನು ದೇವರಣ್ಣ, ದೇವರು. ಇಷ್ಟಕ್ಕಾಗಿ ದೇವರನ್ನಾಗಿ ಮಾಡಿದೆಯಾ? ಇರಲಿ, ನೀನು ಸ್ವಲ್ಪ ಅಂಗಡಿಗೆ ನಡೆ, ನಾನು ಬ್ಯಾಂಕಿಗೆ ಹೋಗಿ ಬರ್ತೇನೆ. ತೆಗೆದುಕೋಕೆ ಬಾಪೂಜಿ ನನ್ನ ಚಿಕ್ಕಪ್ಪನ ಮಗ. ಚಿಕ್ಕಪ್ಪ ತನ್ನ ಅಂತ್ಯಕಾಲಕ್ಕೆ ನನ್ನ ತಂದೆಯವರ ಕೈಗೊಪ್ಪಿಸಿ ಸತ್ತು ಹೋದನಂತೆ. ನನ್ನ ತಂದೆ ನನ್ನ ಕೈಗೊಪ್ಪಿಸಿ ಮೃತರಾದ. ಏನೇ ಆಗಲಿ, ಸ್ವಭಾವ ಮಾತ್ರ ಒಳ್ಳೆ ಅಪರೂಪ. ಅಂತ್ಯ ಚಿಕ್ಕವನಿರುವಾಗಲೇ ಪರದೇಶಿಯಾದ ಬಾಪು ಬೆಳೆದು ದೊಡ್ಡವನಾದ. ನನ್ನ ತಂದೆಯವರಂತೂ ಇವನ ಮೇಲೆ ಹೇಳತೀರದಷ್ಟು ಪ್ರೀತಿ ಇಟ್ಟಿದ್ದರು. ಈಗ ನಾನು ಇಟ್ಟಿದ್ದೇನೆ ಇವನಿಗಿಂತ ಇವನ ಆಸ್ತಿಯ ಮೇಲೆ ಹೆಚ್ಚಿನ ಪ್ರೀತಿ. ಇವನಿಗೊಂದು ನೌಕರಿ ದೊರಕಿಸಿಕೊಟ್ಟು ಊರಿಂದ ಮತ್ತೆ ಆಚೆಟ್ಟು ಬಿಟ್ಟರೆ ಇವನ ಆಸ್ತಿ ಅನುಭವಿಸಲು ನನಗೊಳ್ಳೆ ಅನುಕೂಲ.